ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಮಂಗಳ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆಗಿದ್ದರೆ ಯಾವ ರೀತಿಯಾದಂಥ ಒಂದು ಫಲಗಳನ್ನು ಕೊಡುತ್ತೆ, ಇನ್ ಕೇಸ್ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ಕಾಸ್ ಮಾಡ್ಬೋದು. ಸೊ ಪ್ರಾಬ್ಲಮ್ಸ್ ಅಂತ ಇದ್ಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದಿರಲೇಬೇಕಲ್ವಾ. ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ಪ್ರಾಬ್ಲಮ್ಸನ್ನು ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಮಂಗಳ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆದರೆ ಯಾವ ರೀತಿಯಾದಂಥ ಒಂದು ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದರೆ, ನೀವು ಟಾಸ್ಕ್ ಮಾಸ್ಟರ್ಗಳಾಗಿರ್ತೀರಾ. ಅಂದರೆ ಯಾವುದಾದ್ರೂ ಒಂದು ಕೆಲಸನ ನಿಮಗೆ ವಹಿಸ್ಬಿಟ್ರೆ ನಿಮ್ಮ ಬಾಸ್ ಅಥವಾ ನಿಮ್ಗೆ ಯಾರು ಕೆಲಸ ಕೊಟ್ಟಿರ್ತಾರೆ ಅವರು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಂಬಿಡ್ಬೋದು. ನಿಮಗೆ ಕೆಲಸ ವಹಿಸಿದ್ರು ಅಂದರೆ ಕೆಲಸ ಮುಗೀತು ಅಂತ ಅರ್ಥ ಮಾಡ್ಕೋಬೇಕು ಅವರು. ಸೊ ಆ ರೀತಿಯಾಗಿ ಮಾಡೋವಂಥದ್ದು ನೀವು ಕೆಲಸಗಳನ್ನು ಟಾಸ್ಕ್ ಮಾಸ್ಟರ್ಗಳು ಅಂತ ಹೇಳ್ಬೋದು. ಇಲ್ಲಿ ಶನಿ ಆ್ಯಕ್ಟಿವೇಟ್ ಆದಾಗಲೂ ಇದನ್ನೇ ಹೇಳಿದ್ರಿ, ಮಂಗಳ ಆ್ಯಕ್ಟಿವೇಟ್ ಆದಾಗಲೂ ಇದನ್ನೇ ಹೇಳ್ತಿದ್ದೀರಾ ಅಂತ ಕೇಳ್ಬೋದು. ಬಟ್ ಅಲ್ಲಿ ಶನಿ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಅಲ್ಲಿ ಅವರು ಸಂಬಳ ಕೊಡ್ತಾ ಇದ್ದಾರಪ್ಪ, ಸೊ ನಾನು ಕರೆಕ್ಟಾಗಿ ದುಡಿಬೇಕು ಅನ್ನೋದೊಂದು ಕಾನ್ಷಿಯಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಕೆಲಸ ಕರೆಕ್ಟಾಗಿ ಮಾಡ್ತಾರೆ, ಅದರಲ್ಲಿ ಯಾವುದೇ ಥರ ಡೌಟ್ಗಳಿಲ್ಲ, ಯಾವುದೇ ಥರ ಅಲ್ಲಿ ಕರಪ್ಷನ್ನು ಆಗೋದಿಲ್ಲ. ಎಲ್ಲ ಥರದ್ದು ಒಂಥರ ಪರ್ಫೆಕ್ಟಾಗಿ ಕೆಲಸಗಳನ್ನು ಮುಗಿಸ್ತಾರೆ, ಕೆಲಸ ಅಂತೂ ಮುಗಿಯುತ್ತೆ. ಆದರೆ ಮಂಗಳ ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅಂದರೆ ಮಂಗಳ ಆ್ಯಕ್ಟಿವೇಟ್ ಆಗಿರೋಂಥ ವ್ಯಕ್ತಿಗಳೇನಾದ್ರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಕೆಲಸಕ್ಕೆ ಒಂದು ಫಿನಿಶಿಂಗ್ ಅನ್ನೋದು ಸಖತ್ತಾಗಿರುತ್ತೆ. ಅಂದರೆ ಸುಮ್ಮನೆ ಮನೆ ಕಟ್ಟೋದಕ್ಕೂ, ಮನೆ ಕಟ್ಟಿಬಿಟ್ಟು ಒಳ್ಳೆ ಡಿಸೈನ್ ಮಾಡೋದಕ್ಕೂ ವ್ಯತ್ಯಾಸ ಭಾಳ ಇರುತ್ತಲ್ವಾ. ಸೊ ಹಂಗೆ ಇಲ್ಲಿ ಕೂಡ ಮಂಗಳ ಕೊಡೋವಂಥ ಫಿನಿಶಿಂಗು ಕೆಲಸಕ್ಕೆ ಬೇರೆ ಯಾವ ಗ್ರಹದ ಒಂದು ಆ್ಯಕ್ಟಿವೇಷನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಟಾಸ್ಕ್ ಮಾಸ್ಟರ್ಗಳಾಗಿರ್ತೀರ, ಹೇಳಿದ್ನಲ್ವ, ಬಾಸು ಒಂದು ಸ್ವಲ್ಪ ಏನು ಅಂದ್ಕೊಂಡಿರ್ತಾರಲ್ಲ ಅದಕ್ಕಿಂತ ಚೆನ್ನಾಗೆ ಮಾಡಿ ಮುಗಿಸ್ತೀರ ಕೆಲಸನ. ಒಟ್ಟಿನಲ್ಲಿ ನಿಮಗೆ ಇನ್ನೊಂದು ವಿಚಾರ ಏನು ಅಂದರೆ, ಮಂಗಳ ಯಾರಿಗೆ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆ ಯಾರಾದ್ರೊಬ್ಬರು ಕಮಾಂಡಿಂಗ್ ಆಫೀಸರ್ ಇರಲೇಬೇಕಾಗತ್ತೆ. ಅಂದರೆ ಅವರಿಗೆ ಕೇಳೋಕ್ಕೆ ಯಾರಾದರೂ ಒಬ್ಬರು ಇರಬೇಕು. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಕೇಳೋದಕ್ಕೆ ಮನೆಯಲ್ಲಾದರೂ ಸರಿ ಯಾರಾದರೂ ಇರಲೇಬೇಕಾಗತ್ತೆ. ಏನು ಅಂದರೆ ಅದರಲ್ಲಿ ಯಾವುದೇ ಥರ ಮುಲಾಜಿಲ್ಲ. ಸೊ ಅವರಿಗೆ ಯಾರು ಕೇಳೋರಿಲ್ಲ ಅಂದರೆ ಅವ್ರು ಕೆಲಸನೇ ಮಾಡೋಲ್ಲ. ಆ ರೀತಿಯಾಗಿ ಒಂದು ಸ್ವಭಾವ ಬರೋವಂಥದ್ದು. ಅವ್ರಿಗೆ ಯಾರಾದರೂ ಕೇಳೋದಕ್ಕಿದ್ದರೆ ಹೈಯರ್ ಆಫೀಸರ್ಸ್ಗಳಾಗಿರ್ಬೋದು, ಅಥವಾ ಅವ್ರ ಬಾಸ್ಗಳಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ ಮನೆಯಲ್ಲಿ ಅವರ ಒಂದು ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಯಾರಾದರೂ ಆಯಿತು, ಕೇಳೋರು ಇರಬೇಕು. ಅವರಿಗೆ ಯಾರಾದರೂ ಕೇಳ್ತಾ ಇದ್ದಾರೆ ಅಂದರೆ ಅಯ್ಯೋ ಅವ್ರು ಕೇಳ್ತಾರೆ, ಅವ್ರು ನೋಡ್ತಾರೆ ಅನ್ನೋದಕ್ಕೋಸ್ಕರ ಕೆಲಸನ ಅತ್ಯುತ್ತಮವಾಗಿ, ಅಂದರೆ ಟಾಪ್ ಕ್ಲಾಸಾಗಿ ಆ ಕೆಲಸಗಳನ್ನು ಮಾಡೋವಂಥ ಸಾಮರ್ಥ್ಯ ಮಂಗಳ ಆ್ಯಕ್ಟಿವೇಟ್ ಆಗಿದ್ದರೆ ನಿಮಗೆ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವರಿಗೆ ಗಟ್ಟಿಮುಟ್ಟಾದ ಶರೀರ ಇರುತ್ತೆ, ಅಥವಾ ಶರೀರದ ಕಡೆ ಇವ್ರಿಗೆ ಯಾವಾಗಲೂ ಕೂಡ ಒಂದು ಗಮನ ಇರುತ್ತೆ. ಅಂದರೆ 6 ಪ್ಯಾಕು 8 ಪ್ಯಾಕು ಇರಬೇಕು ಅಂತ ಅಲ್ಲ. ಗಟ್ಟಿಮುಟ್ಟಾದ ಶರೀರ ಅಂತಂದರೆ ಏನೋ ಒಂದು ಕೈ ಮುರೀತು ಅದು ಏನು ಮಾಡೋಕ್ಕಾಗಲ್ಲ. ಮಂಗಳ ಆ್ಯಕ್ಟಿವೇಟ್ ಆಗಿಲ್ಲ ಅಂತ ಅಂದರೆ ಒಂದು 3 ತಿಂಗಳು ಬೆಡ್ ರೆಸ್ಟ್ ಹೇಳ್ಬೋದು. ಸೊ ಮಂಗಳ ಆ್ಯಕ್ಟಿವೇಟ್ ಆಗಿದ್ದರೆ ನಿಮಗೊಂದು 1.5 ತಿಂಗಳು 2 ತಿಂಗಳಲ್ಲೇ ನಿಮಗದು ವಾಸಿ ಆಗಿಬಿಡುತ್ತೆ. ಸೊ ನಾನು ಆ ಥರ ಆ ಒಂದು ಕಂಡೀಷನಲ್ಲಿ ಹೇಳ್ತಿದ್ದೀನಿ. ರಿಕವರಿ ರೇಟ್ ಅಂತ ನಾವೇನಂತೀವಿ, ಎಲ್ಲರಿಗೂ ರೋಗಗಳು ಬರುತ್ತೆ, ಎಲ್ಲರಿಗೂ ಆಕ್ಸಿಡೆಂಟ್ಗಳು ಆಗುತ್ತೆ, ಆದರೆ ಅದರಿಂದ ಎಷ್ಟು ಬೇಗ ಹೊರಗಡೆ ಬರ್ತೀರಾ ಅನ್ನೋದು ಇಂಪಾರ್ಟೆಂಟು. ಯಾರ್ಯಾರಿಗೆ ಮಂಗಳ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರು ಖಂಡಿತ ಆದಷ್ಟು ಬೇಗ ಆ ರೋಗದಿಂದ ಅಥವಾ ಒಂದು ಆಕ್ಸಿಡೆಂಟ್ ಇಂಜುರಿಗಳಿಂದ ಹೊರಗಡೆ ಬಂದೇ ಬರ್ತಾರೆ. ಆದಷ್ಟು ಬೇಗ ರಿಕವರಿ ರೇಟ್ ಅನ್ನೋದು ಸಿಕ್ಕಾಬಟ್ಟೆ ಫಾಸ್ಟಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವರಿಗೆ ಎಮೋಷನ್ಸನ್ನು ತೋರಿಸೋವಂಥ ಅಭ್ಯಾಸ ಇರಲ್ಲ. ಸೊ ಯಾವುದೇ ಥರ ಎಮೋಷನ್ಸ್ ಇವ್ರಿಗೆ ಇರಲ್ಲ ಅಂತಲ್ಲ, ಇವ್ರಿಗೂ ಎಲ್ಲ ಥರ ಎಮೋಷನ್ಸ್ ಇರುತ್ತೆ, ಆದರೆ ಜಾಸ್ತಿ ಜನದ ಮುಂದೆ ಅದನ್ನು ತೋರ್ಸೋದಕ್ಕೆ ಹೋಗಲ್ಲ. ಒಂದೇನೋ ಒಂದು ಸ್ವಲ್ಪ ಏನಂತೀವಿ ನಾವು, ಶಿಸ್ತಾಗಿ ಕೂತ್ಕೊಳ್ಳೋದು, ಅಥವಾ ಒಂದು ಸ್ವಲ್ಪ ನೋಡಿದವರು ಆ ವ್ಯಕ್ತಿ ಹತ್ರ ಹೆಂಗಪ್ಪ ಮಾತಾಡೋದು ಅನ್ನೋ ಥರ ಒಂದು ಕೂತ್ಕೊಂಡಿರ್ತಾರೆ ಎಲ್ಲೋದ್ರೂ ಕೂಡ. ಹಂಗಂತ ಹೇಳ್ಬಿಟ್ಟು ಕ್ಲೋಸ್ ಒನ್ಸ್ ಹತ್ರ, ಅಂದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಲ್ಲ ಅಂತಲ್ಲ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿ ಜೋಕುಗಳೆಲ್ಲ ಮಾಡ್ತಾರೆ, ಅಲ್ಲಿ ಎಮೋಷನ್ಸನ್ನ ತೋರಿಸ್ಕೊತಾರೆ. ಆದರೆ ಎಲ್ಲರೂ ಹೊರಗಡೆ ಹೋದ್ರು ಅಂತ ಅಂದರೆ, ಯಾವುದೋ ಒಂದು ಫಾರ್ಮಲ್ಸ್ ಹಾಕ್ಕೊಂಡು ಅಥವಾ ಸೂಟು ಬೂಟ್ ಹಾಕ್ಕೊಂಡು ಹೊರಗಡೆ ಹೋದ್ರು ಅಂದರೆ ಜನ ಇವ್ರನ್ನ ನೋಡಿ ಮಾತಾಡ್ಸೋಕ್ಕೆ ಹೆದರ್ಕೊತಾರೆ. ಅಯ್ಯೋ ಇವ್ರ ಹತ್ರ ಹೆಂಗಪ್ಪ ಮಾತಾಡೋದು, ಏನು ಅಂದ್ಕೊತಾರೋ ಏನೋ ಅನ್ನೋ ಥರ ಜನ ಇವ್ರನ್ನ ನೋಡಿ ಅಂದ್ಕೊತಾರೆ. ಇವರು ಅದೇ ಥರ ಆ ಫೀಲಿಂಗನ್ನೇ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವ್ರಿಗೆ ಕೆಲಸದಲ್ಲಿ ಒಂದು ಸ್ವಲ್ಪ ಚಾಲೆಂಜಸ್ನ ಫೇಸ್ ಮಾಡೋದು ಅಂದರೆ ಇಷ್ಟ. ಒಂದು ಸ್ವಲ್ಪ ಕಷ್ಟವಾಗಿರೋ ಕೆಲಸ ಇವ್ರಿಗೆ ಯಾವಾಗಲೂ ಕೂಡ ಮಜಾ ಕೊಡುತ್ತೆ. ಕಷ್ಟವಾಗಿರೋ ಕೆಲಸ ಅಂದ ತಕ್ಷಣಕ್ಕೆ ಯಾವಾಗಲೂ ಕೂಡ ಏನೋ ಮರಳೋರೋದು ಅಥವಾ ಸಿಮೆಂಟ್ ಹೊರೋದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇಲ್ಲಿ ನೀವೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀರ, ಅದರಲ್ಲೇನೋ ಹೊಸದು, ಅದರಲ್ಲೇನೋ ಕಷ್ಟವಾಗಿರೋದು, ಅದನ್ನು ಮಾಡೋದಕ್ಕೆ ನಿಮ್ಗೆ ಇಷ್ಟಪಡ್ತೀರ. ಏನಕ್ಕೆ? ಅದು ನಿಮಗೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮಂಗಳ ಆ್ಯಕ್ಟಿವೇಟ್ ಆಗಿದ್ದರೆ ಈ ಫೀಲಿಂಗ್ ನಿಮಗೆ ಆಗೇ ಆಗುತ್ತೆ, ಬೇರೆ ವಿಧಿನೇ ಇಲ್ಲ, ಬೇರೆ ಚಾನ್ಸೇ ಇಲ್ಲ. ಅದು ಎಂಜಾಯ್ಮೆಂಟ್ ಅಲ್ವಾ, ಆದರೆ ಒಳ್ಳೆಯದೇ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಲ್ಲಿ ಎಲ್ಲ ಹುಡುಗರಿಗೂ ಡಿಫಾಲ್ಟಾಗಿ ಮಂಗಳ ಅನ್ನೋದು ಆ್ಯಕ್ಟಿವೇಟ್ ಆಗೇ ಆಗಿರುತ್ತೆ.
ಅದು ಯಾವುದೇ ಒಂದು ಮನೇಲಿರಲಿ, ಬಾಧಕಾಧಿಪತಿನೋ, ಮಾರಕಾಧಿಪತಿನೋ, ಕೇಂದ್ರಾಧಿಪತಿನೋ, ಲಗ್ನಾಧಿಪತಿನೋ, ಏನಾದರೂ ಸರಿ, ಅದು ಯಾವುದೇ ಕಾರಣಕ್ಕೂ ಆ್ಯಕ್ಟಿವ್ ಆಗದಲ್ಲೇ ಇರೋದಿಲ್ಲ. ಮಂಗಳ ಅನ್ನೋದು ಪ್ರತಿಯೊಬ್ಬ ಹುಡುಗನ ಜೀವನದಲ್ಲೂ ಕೂಡ ಆ್ಯಕ್ಟಿವೇಟ್ ಆಗೇ ಆಗುತ್ತೆ. ಇನ್ನೊಂದು ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮಂಗಳನ ಅಂಶ ಆ್ಯಕ್ಟಿವೇಟ್ ಆಗಲೇಬೇಕು. ಇಲ್ಲ ಅಂದರೆ ಮಗು ಬೆಳೀತಾ ಬೆಳೀತಾ ಒಂದು ಅಂದರೆ ತೆವಳೋದ್ರಿಂದ ಹಿಡಿದ್ಬಿಟ್ಟು ನಡೆಯೋ ತನಕನೂ ಮಗು ಕಲಿಯೋಕ್ಕಾಗಲ್ಲ. ಮಂಗಳನ ಅಂಶ ಆ್ಯಕ್ಟಿವೇಟ್ ಆದ್ರೇ ಆ ಮಗು ಒಂದು ನೋಡಿ ಕಲಿತು ಬಿದ್ದರೂ ಕೂಡ ಮತ್ತೆ ಎದ್ದೇಳುತ್ತೆ ಅಂದರೆ ಅಲ್ಲಿ ಮಂಗಳನ ಶಕ್ತಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತ ಅರ್ಥ. ಪ್ರತಿಯೊಂದು ಜೀವಿಯಲ್ಲೂ ಮಂಗಳನ ಶಕ್ತಿ ಆ್ಯಕ್ಟಿವೇಟ್ ಆಗೇ ಇರುತ್ತೆ, ಬಟ್ ಗಂಡಸರಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವೇಟ್ ಆಗೇ ಆಗುತ್ತೆ. ಮುಂದಿನ ಪಾಯಿಂಟ್ ಏನು ಅಂದರೆ, ಇವ್ರು ಯಾವಾಗಲೂ ಸ್ವಲ್ಪ ಯುದ್ಧದ ಕನಸು ಕಾಣೋದು ಜಾಸ್ತಿ, ಹೊಡೆದಾಟದ ಕನಸು ಕಾಣೋದು ಜಾಸ್ತಿ. ಹೆಂಗೆ, ಇವಾಗ ನಾನು ಹಿಂಗೇನೋ ಹೋಗ್ತಾ ಇರ್ತೀನಿ, ಹಿಂಗೇನೋ ಆಗುತ್ತೆ, ನಾನು ಅವಾಗ ಹೊಡೆದ್ಬಿಟ್ಟು ಹೀರೋ ಆಗ್ತೀನಿ ಅಂತ. ಅದೇನಾಗಲ್ಲ. ಜೀವನದುದ್ದಕ್ಕೂ ಅವ್ರು 100 ವರ್ಷ ಬದುಕಿರೋ 100 ವರ್ಷಕ್ಕೂ ಅದು ಆಗೋ ಮಾತಲ್ಲ. ಬಟ್ ಸ್ಟಿಲ್ ಆ ಥರ ಕನಸು ಕಾಣೋದು, ಹೀರೋ ಆಗಬೇಕು, ನಾನು ಹೀರೋ ಆಗ್ತೀನಿ ನಾನು ಅನ್ನೋದೊಂದು ಕನಸು ಯಾವಾಗಲೂ ಇರುತ್ತೆ. ಈಗ ರೋಡಲ್ಲಿ ಹೋಗ್ತಾ ಇರ್ತೀನಿ, 4 ಜನ ಬಂದುಬಿಡ್ತಾರೆ, ಅವ್ರನ್ನೆಲ್ಲ ನಾನು ಹೊಡೆದ್ಬಿಡ್ತೀನಿ, ನಾನು ಹೀರೋ ಆಗಿಬಿಡ್ತೀನಿ. ಅದಾಗಲ್ಲ. ಬಟ್ ಸ್ಟಿಲ್ ಅಂದರೆ ಅವ್ರ ಕೈಲಿ ಆಗಲ್ಲ ಅಂತಲ್ಲ, ಆ ಥರ ಸಿಚುಯೇಷನ್ಸೇ ಬರೋಲ್ಲ ಅಂತ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ಅವ್ರಿಗೆ ಆ ಥರ ಒಂದು ಕನಸು ಕಾಣಿಸ್ತಾ ಇರ್ತಾರೆ ಯಾವಾಗಲೂ. ಅವ್ರೊಂಥರ ತಲೆಯಲ್ಲಿ ಓಡ್ತಾ ಇರುತ್ತೆ, ಇವಾಗ ಒಂದು ನಾಯಿ ಈಗ ನನ್ನ ಅಟ್ಟಿಸ್ಕೊಂಬಂದರೆ ನಾನು ಯಾವ ಥರ ಅದನ್ನು ಫೇಸ್ ಮಾಡಬೇಕು, ಈ ಥರ ಇಲ್ಲದೇ ಇರೋ ಇಮ್ಯಾಜಿನೇಷನ್ಸ್ನ ತೊಗೊಂಬಂದು ಫೇಸ್ ಮಾಡಿ ಇಮ್ಯಾಜಿನೇಷನಲ್ಲೇ ಹೀರೋ ಆಗ್ತಾರೆ. ಅದು ಕೆಟ್ಟದಲ್ಲ, ಅದು ಒಳ್ಳೆಯದು. ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬ ಚೆನ್ನಾಗಿ ಪ್ರವೋಕ್ ಮಾಡುತ್ತೆ. ಅದು ಮಂಗಳನ ಅಂಶ ಕೂಡ. ಯಾಕೆಂದರೆ ಮಂಗಳ ಮೂಲತಃ ಅವನೊಬ್ಬ ಸೈನಿಕ, ಅವನೊಬ್ಬ ಸೈನ್ಯಾಧ್ಯಕ್ಷ. ಅವನಿಗೆ ಯಾವಾಗಲೂ ಕೂಡ ಹೊಡೆದಾಟ ಬಡದಾಟ ಇದೇ ಥರನೇ ಇರಬೇಕು. ಮಂಗಳ ಪ್ರವೋಕ್ ಆದರೆ ನಿಮ್ಮ ಜಾತಕದಲ್ಲಿ ನೀವು ಕೂಡ ಅದೇ ರೀತಿಯಾದಂಥ ಒಂದು ಕನಸು ಕಾಣೋದು ತಪ್ಪೇನಿಲ್ಲ. ಮುಂದಿನ ಪಾಯಿಂಟು, ನೀವು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತಗೊತೀರಾ. ಬೇಗ ಚಾಯ್ಸ್ ಮೇಕಿಂಗು, ಬೇಗ ಡಿಸಿಷನ್ ಮೇಕಿಂಗು, ಇದೆಲ್ಲದನ್ನು ಕೂಡ ಅತ್ಯಂತ ಫಾಸ್ಟಾಗೆ ನೀವು ತೊಗೊತೀರಾ. ಯಾವುದೇ ಕಾರಣಕ್ಕೂ ಜಾಸ್ತಿ ಯೋಚನೆ ಮಾಡಲ್ಲ. ಹಿಂಗೋದ್ರೂ ಕಷ್ಟ, ಹಂಗೋದ್ರೂ ಕಷ್ಟ, ಯಾವುದಾದ್ರೇನು ಅಂತ ಹೇಳ್ಬಿಟ್ಟು ಯಾವುದೋ ಒಂದಕ್ಕೆ ನುಗ್ಗದೆ ನಿಮಗಿಷ್ಟ ಇರೋದನ್ನು ಅದನ್ನು ಸಾಧಿಸೋದೆ, ಈ ರೀತಿಯಾಗಿ ಆಗುವಂಥದ್ದು. ಕೆಲವೊಂದು ಸತಿ ಈ ಥರ ಆ ಥರದ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಅವ್ರಿಗೇನಾಗುತ್ತೆ, ಒಂದು ಸ್ವಲ್ಪ ಎಡವಂಥ ಚಾನ್ಸಸ್ ಇರುತ್ತೆ. 90% ಆಫ್ ದ ಟೈಮ್ ಅವರು ಏನೇ ಎಡವಿದ್ರೂ ಮತ್ತೆ ಎದ್ದು ನಿಂತ್ಕೊತಾರೆ, ಅದು ಸೆಕೆಂಡ್ರಿ. ಬಟ್ ಎಡವೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಈ ಪಾಯಿಂಟನ್ನು ಕೂಡ ನಾವು ಕನ್ಸಿಡರೇಷನ್ ತೊಗೋಬೇಕು. ಇದೆಲ್ಲದರೂ ಆ್ಯಕ್ಟಿವೇಟ್ ಆದ್ರೇ ಈ ಥರ ಪಾಯಿಂಟ್ಸ್ಗಳು ಆ್ಯಕ್ಟಿವೇಟ್ ಆದ್ರೇ ಈ ಥರ ಒಂದು ಎಫೆಕ್ಟ್ಗಳನ್ನು ಮಂಗಳ ಕೊಡುವಂಥದ್ದು. ಸುಮ್ಮನಿದ್ರೆ ಅತ್ಲಾಗ ಏನೂ ಆಗಲ್ಲ. ಆ್ಯಕ್ಟಿವೇಟ್ ಆದರೆ ಈ ಥರ ಎಫೆಕ್ಟ್ಸು ಇರುತ್ತೆ, ಸೈಡ್ ಎಫೆಕ್ಟ್ಸು ಇರುತ್ತೆ. ಇನ್ನೊಂದು, ಯಾವುದೇ ಥರ ಒಂದು ಕಠಿಣ ಪರಿಸ್ಥಿತಿಗಳಿಗೆ ಇವರು ಹೇಳಿ ಮಾಡಿಸಿದಂಥ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಈಗ ಯಾವುದೋ ಒಂದು ಯುದ್ಧದ ಸಂದರ್ಭ ಇರ್ಬೋದು, ಅಥವಾ ಏನೋ ಒಂದು ಕೋವಿಡ್ ಟೈಮೆಲ್ಲ ಬಂತಲ್ವ, ಆ ಥರ ಸಿಚುಯೇಷನ್ಗಳಿಗೆ ಇವರು ಹೇಳಿ ಮಾಡಿಸಿರ್ತಕ್ಕಂಥ ವ್ಯಕ್ತಿ. ಅಲ್ಲಿಗೆ ಹೆಂಗೆ ಸಿಚುಯೇಷನ್ಗೆ ಹೆಂಗೆ ಅಡಾಪ್ಟ್ ಆಗಬೇಕು ಅನ್ನೋದನ್ನು ಇವ್ರನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಆ ಸಿಚುಯೇಷನ್ಸ್ನ ನಿರ್ವಹಣೆ ಮಾಡ್ತಾರೆ. ಯಾವುದೋ ಒಂದು 1000 ಜನ ಇದ್ದರೂ ಹ್ಯಾಂಡ್ಲ್ ಮಾಡ್ತಾರೆ, ಒಬ್ಬರಿದ್ದರೂ ಹ್ಯಾಂಡ್ಲ್ ಮಾಡ್ತಾರೆ. ಒಟ್ಟಿನಲ್ಲಿ ಸಿಚುಯೇಷನ್ಸ್ ಹ್ಯಾಂಡ್ಲ್ ಮಾಡೋದು ಅಂದರೆ, ಜನಗಳನ್ನು ಹ್ಯಾಂಡ್ಲ್ ಮಾಡೋದು ಅಂದರೆ ಇವ್ರಿಗೆ ತುಂಬ ಇಷ್ಟ. ಡಿಫಾಲ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಆರ್ಮಿ ಇವರೆಲ್ಲ ಕೂಡ ಮಾಡೋದೇ ಇದನ್ನು ಅಲ್ವಾ. ಏನು ಬೇಸಿಕಲಿ ಒಂದು ಗುಂಪನ್ನು ಅವರು ಯಾವಾಗಲೂ ಕೂಡ ಕಂಟ್ರೋಲ್ ಮಾಡ್ತಾರೆ. ಇನ್ನೊಂದು ಸ್ಟ್ರೈಕು ಅಥವಾ ಜನ ಸೇರಿದಾಗ ಪೊಲೀಸ್ನವರು ಅದೇ ಕೆಲಸ ಮಾಡ್ತಾರೆ. ಅಲ್ಲಿ ಅವರೆಲ್ಲರೂ ಕೂಡ ಮಂಗಳನ ಪ್ರತಿರೂಪ ಆಗಿರ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಮಂಗಳ ಮೂಲತಃ ಒಬ್ಬ ಸೈನಿಕ. ನೆಕ್ಸ್ಟ್ ಪಾಯಿಂಟು, ನೀವು ಒಳ್ಳೆಯದಾದ್ರು ಅಂದ್ಕೊಳ್ಳಿ, ಕೆಟ್ಟದಾದ್ರು ಅಂದ್ಕೊಳ್ಳಿ, ಮಂಗಳ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವ್ ಆಗಿದ್ದರೆ ನೀವು ಅವಾಗವಾಗ ಕುಟ್ಕೊಳ್ಳೋದು, ತರಚ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಏನೋ ಹೋಗ್ತಾ ಇರ್ತೀರಾ, ಕಾಲು ಸಡನ್ನಾಗೆ ಎಲ್ಲೋ ಎಡವುತ್ತೀರ, ಈ ರೀತಿ ಆಗೋದು. ಹೋಗ್ತಿರ್ತೀರ, ಗೋಡೆಗೆ ಟಚ್ ಮಾಡ್ಕೊಂಡು ಹೋಗೋದು, ಗಾಡೀಲಿ ಹೋಗ್ತಿರ್ತೀರ, ಗಾಡಿಗಳಿಗೆ ಟಚ್ ಮಾಡ್ಕೊಂಡು ಹೋಗೋದು. ಇದು ಸಣ್ಣ ಪುಟ್ಟದ್ದು ಆಗ್ತಾನೇ ಇರುತ್ತೆ, ಜೀವನ ಪೂರ್ತಿ ಆಗ್ತಾನೇ ಇರುತ್ತೆ. ಇನ್ ಕೇಸ್ ಇದು ಸ್ಟಾಪ್ ಆಯಿತು ಅಂತ ಅಂದರೆ ನೀವು ಗಾಬರಿ ಬೀಳಿ. ಯಾಕೆಂದರೆ ಏನೋ ದೊಡ್ಡದಕ್ಕೆ ರೆಡಿ ಆಗ್ತಾಯಿದೆ, ಪ್ರಿಪೇರ್ ಆಗ್ತಾಯಿದೆ ಅಂತ ಅರ್ಥ. ಇದಿಷ್ಟು ಫಲಗಳಾದರೆ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಕೊಡ್ಬೋದು ಮಂಗಳ ಹೇಳಿದ್ದೀನಿ ಆಲ್ರೆಡಿ, ಆ್ಯಕ್ಟಿವ್ ಆಗಿರುತ್ತೆ. ಎಲ್ಲ ಜಾತಕದಲ್ಲೂ ಆಲ್ಮೋಸ್ಟ್ ಆ್ಯಕ್ಟಿವೇಟ್ ಆಗಿರುತ್ತೆ. ಒಂದು ಗಂಡಸರ ಜಾತಕದಲ್ಲಂತೂ ಅದು ಹೇಳೋದೇ ಬೇಡ, ಡಿಫಾಲ್ಟಾಗಿ ಆ್ಯಕ್ಟಿವೇಟ್ ಆಗೇ ಇರುತ್ತೆ. ಅದು ಯಾವುದೇ ಮನೆಯಲ್ಲಿದ್ದರೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಇನ್ ಕೇಸ್ ಅದರಲ್ಲೂ ಕೂಡ ಅಷ್ಟು ಉತ್ತಮವಾಗಿಲ್ಲ, ಅಷ್ಟು ಆ್ಯಕ್ಟಿವೇಟ್ ಆಗಿಲ್ಲ, ಅಥವಾ ಟ್ರಾನ್ಸಿಟಲ್ಲಿ ಗೋಚಾರ ಫಲದಲ್ಲಿ ಮಂಗಳ ಅಂಥ ಒಳ್ಳೆ ಸ್ಥಾನದಲ್ಲಿಲ್ಲ ಅನ್ನೋದಾದರೆ ಯಾವ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕಾಸ್ ಮಾಡುತ್ತೆ ಅಂತ ನೋಡೋದಕ್ಕೋದ್ರೆ, ಮೊದಲನೇ ಪಾಯಿಂಟು ಸ್ವಲ್ಪ ಧೈರ್ಯ ಕಮ್ಮಿ ಅಂತ ಅನ್ಬೋದು. ಯಾವುದೇ ವಿಚಾರವಾಗಿ ಧೈರ್ಯ ಮಾಡಿ ಮುನ್ನುಗ್ಗಲ್ಲ. ಒಂದು ಸ್ವಲ್ಪ ನಮಗೆ ಹಾಕ್ಬೇಕಪ್ಪ, ಅದು ಹಾಕ್ಬೇಕಪ್ಪ, ಇದು ಹಾಕ್ಬೇಕಪ್ಪ, ಅಯ್ಯೋ ಹೊರಗಡೆ ಹೋದರೆ ನನಗೆ ಹೆದರಿಕೆ ಆಗುತ್ತೆ ಅಂತ ಹೇಳೋದು, ಮನೆಗೆ ಕೂತ್ಕೊಳ್ಳೋದು, ಅಥವಾ ಅವ್ರ ಕೆಲಸ ಏನಿದೆ ಅಷ್ಟನ್ನೇ ಮಾಡೋದು. ಸುಮ್ಮನೆ ಹೊರಗಡೆ ಹೋಗೋಕ್ಕೂ ಹೆದರ್ಕೊತಾ ಇದ್ದಾರೆ ಅನ್ನೋದಾದರೆ
ಡೆಫಿನೆಟ್ಲಿ ಅಲ್ಲಿ ಮಂಗಳನ ಒಂದು ಶಕ್ತಿ ಕಮ್ಮಿ ಆಗಿದೆ, ಮಂಗಳ ಅಲ್ಲಿ ಎಲ್ಲೋ ವೀಕ್ ಆಗಿದೆ ಅಂತ ಅರ್ಥ. ಅದಕ್ಕೇನು ಮಾಡಬೇಕು, ಪರಿಹಾರಗಳನ್ನಂತೂ ಸೂಚನೆ ಮಾಡ್ತೀನಿ, ದಯವಿಟ್ಟು ಅದನ್ನು ಮಾಡಿ. ಪರಿಹಾರಗಳು ಮಾಡೋದ್ರಿಂದ ಇದು ಬ್ಯಾಲೆನ್ಸ್ ಔಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇಲ್ಲಿ ಪಾಸಿಬಿಲಿಟೀಸ್ ಆಫ್ ಆಕ್ಸಿಡೆಂಟ್ಸು ತುಂಬ ಜಾಸ್ತಿ ಆಗುತ್ತೆ. ನಾನು ಆಗಲೇ ಹೇಳಿದೆ, ಆಕ್ಸಿಡೆಂಟ್ಗಳು ಅಥವಾ ಒಂದು ನಾವು ಏನು ರೋಗಗಳು ಬರೋದು ಮನುಷ್ಯನಿಗೆ ಸಾಮಾನ್ಯ, ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಇಲ್ಲಿ ರಿಕವರಿ ರೇಟ್ ಕೂಡ ಕಮ್ಮಿ ಇರುತ್ತೆ. ಅಂದರೆ ನೀವು ಗಮನಿಸ್ಬೋದು, ವಯಸ್ಸು ಆಗ್ತಾ 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 ಯಾವುದೇ ಮನುಷ್ಯಂಗಾದರೂ ಆಯಿತು, ಜೀವಿಗಾದರೂ ಆಯಿತು, ಮಂಗಳನ ಅಂಶ ಕಮ್ಮಿ ಆಗುತ್ತೆ. ಮಂಗಳನ ಅಂಶ ಕಮ್ಮಿ ಆದಾಗ ಏನಾಗುತ್ತೆ, ಡಿಫಾಲ್ಟಾಗೆ ನಾವು ರೋಗದಿಂದ ಚೇತರಿಸ್ಕೊಳ್ಳೋವಂಥ ಒಂದು ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ಭಯ ಅನ್ನೋದು ಆವರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಏನೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಸುಸ್ತಾಗುತ್ತೆ. ನ್ಯಾಚುರಲಿ ದೇಹ ಅನ್ನೋದು ದಣಿಯುತ್ತೆ ಅಲ್ವಾ. ಸೊ ದೇಹ ದಣಿತಾ ಇದೆ ಅನ್ನೋದಾದರೆ ನಿಮ್ಗೆ ವಯಸ್ಸಾಗಿದೆಯೋ ವಯಸ್ಸಾಗಿಲ್ವೋ ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಒಂದು ಮಂಗಳನ ಅಂಶ ಕೊರತೆ ಆಗ್ತಾ ಇದೆ, ಮಂಗಳ ಅಲ್ಲಿ ಒಂದು ಸ್ವಲ್ಪ ಅದರ ಪವರನ್ನು ಡೌನ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಪರಿಹಾರಗಳು ಅಂತ ಅಂದರೆ ಏನನ್ನ ಹೇಳ್ಬೋದು ಅಂತ ನೋಡೋಕ್ಕೆ ಹೋದರೆ, ಮೊದಲನೇದಾಗಿ ಒಂದು ತೋಳಿಗೆ ಸಂಬಂಧಪಟ್ಟಂಗೆ ಎಕ್ಸಸೈಸ್ಗಳನ್ನು ಮಾಡೋದು. ಡಿಪ್ಸ್ ಹೊಡಿಬೋದು ಅಥವಾ ಪುಲ್ಲಪ್ಸ್ ಹೊಡಿಬೋದು, ಯಾವುದೇ ರೀತಿಯಾದಂಥ ಬೇರೆ ಬೇರೆ ಯೋಗಾಸನದಲ್ಲಿ ಆಸನಗಳಿದೆ ತೋಳಿಗೆ ಸಂಬಂಧಪಟ್ಟಂತೆ. ತೋಳನ್ನು ಬಲ ಮಾಡೋದಕ್ಕೆ ಏನು ಬೇಕೋ ಆಸನಗಳು, ಆ ಥರ ಮಾಡಿ. ಅಥವಾ ನಿಮಗೆ ಯಾವುದೇ ಥರ ಎಕ್ಸಸೈಸ್ಗಳು ಗೊತ್ತಿದ್ರೂ ಕೂಡ ಮಾಡಿ, ತೊಂದರೆ ಇಲ್ಲ. ತೋಳುಗಳಿಗೆ ಬಲಪಡಿಸಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟು, ಕೈಗೆ ಒಂದು 5 ರೌಂಡು ದಾರ, ಕೆಂಪು ದಾರ ಕಟ್ಕೊಳ್ಳೋದು. ಇದು ಕೂಡ ಮಂಗಳನ್ನು ಆ್ಯಕ್ಟಿವೇಟ್ ಮಾಡುವಂಥ ಪಾಸಿಬಿಲಿಟೀಸ್ ಚೆನ್ನಾಗೇ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಇದನ್ನು ನಾನು ತುಂಬ ಜನದ ಮೇಲೆ ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಕಂಡಿದ್ದೀನಿ. ದಯವಿಟ್ಟು ಯಾರ್ಯಾರಿಗೆ ಮಂಗಳ ವೀಕ್ ಇದೆ, ಯಾರ್ಯಾರಿಗೆ ಸುಮ್ಮನೆ ಭಯ ಆಗುತ್ತೆ, ದಯವಿಟ್ಟು ಕೈಗೆ ಒಂದು 5 ರೌಂಡು ಕೆಂಪು ಕಲರ್ ದಾರ ಕಟ್ಕೊಳ್ಳಿ. ನಿಮಗೆ ಆವಾಗ ಒಂದು ಸ್ವಲ್ಪ ಧೈರ್ಯವಾಗಿ ನೀವು ಎಲ್ಲದನ್ನು ಫೇಸ್ ಮಾಡ್ಬೋದು. ನಿಮಗೆ ಆವಾಗ ಭಯ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಮುಂದಿನ ಪಾಯಿಂಟ್ ಏನಂದರೆ, ನೀವು ದೇವಸ್ಥಾನಗಳು ಮುಂದೆ ಆಯುಧಗಳು ಇಟ್ಟಿರ್ತಾರಲ್ವ. ಇವಾಗ ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನ ಅಂದರೆ ಮುಂದೆ ತ್ರಿಶೂಲ ಇರುತ್ತೆ. ಶಿವನ ದೇವಸ್ಥಾನ ಆದರೂ ಕೂಡ ಮುಂದೆ ತ್ರಿಶೂಲ ಕೆಲವೊಂದು ಕಡೆ ಇಟ್ಟಿರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಮುಂದೆ ಅದು ಮುರುಗನ್ ವೇಲು ಅಂತ ಬರುತ್ತಲ್ಲ, ಅದನ್ನು ಇಟ್ಟಿರ್ತಾರೆ. ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಯುಧಗಳನ್ನು ಇಟ್ಟಿರ್ತಾರೆ, ದೇವಸ್ಥಾನದ ಮುಂದೆ ಇಟ್ಟಿರ್ತಾರೆ. ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ. ಆಮೇಲೆ ಬಂದುಬಿಟ್ಟು ಆಯುಧಗಳಿರ್ತಲ್ಲ, ಆಯುಧಗಳನ್ನು ಕೂಡ ಮುಟ್ಟಿ ನಮಸ್ಕಾರ ಮಾಡಿ. ಈ ರೀತಿ ನೀವು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನೀವು ಮಂಗಳನ ಅಂಶನ ನೀವು ಪಾಸಿಟಿವಿಟಿಗೆ ತೊಗೊಂಬರ್ಬೋದು. ಅಲ್ಲಿ ಮಂಗಳನ ಅಂಶನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇನ್ನೊಂದು ಪಾಯಿಂಟ್ ಏನು ಅಂದರೆ, ನೀವು ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾಗತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಸೋಲೋ ರೈಡ್ ಹೋಗೋದು, ದೂರದ ಪ್ರದೇಶಗಳಿಗೆ ಬೈಕ್ ತೊಗೊಂಡು ಹೋಗ್ತಾರಲ್ಲ ಒಬ್ಬೊಬ್ಬರೇ, ಸೋಲೋ ರೈಡ್, ಆ ಥರ ಸೋಲೋ ರೈಡ್ ಹೋಗಿ, ಅಥವಾ ಒಂದು ಟ್ರಕ್ಕಿಂಗ್ ಮಾಡಿ, ಪರ್ವತಾರೋಹಣ, ಕಷ್ಟವಾಗಿರೋಂಥ ದಾರಿ ಹುಡ್ಕೊಳ್ಳಿ, ಕಷ್ಟವಾಗಿರೋಂಥ ಪರ್ವತ ಹುಡ್ಕೊಳ್ಳಿ, ಅಲ್ಲಿ ನೀವು ಪರ್ವತಾರೋಹಣ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ತೊಂದರೆ ಇಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಮಂಗಳನ ಅಂಶನ ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇದು ಮೇಜರ್ ಪಾಯಿಂಟು. ನೀವು ಈ ಪಾಯಿಂಟನ್ನು ಮಾಡಿ ಗಳಿಸೋಷ್ಟು ಮಂಗಳನ ಶಕ್ತಿ ಬೇರೆ ಯಾವ ಪಾಯಿಂಟಿಂದನೂ, ನಾನು ಹೇಳಿದ್ನಲ್ಲ ಪರಿಹಾರಗಳು, ಯಾವುದೇ ಪಾಯಿಂಟಿಂದ ಕೂಡ ಗಳಿಸೋದಕ್ಕಾಗಲ್ಲ. ನೀವು ಪರ್ವತಾರೋಹಣ ಮಾಡೋದ್ರಿಂದ, ನೀವು ಸೋಲೋ ರೈಡ್ ಹೋಗೋದ್ರಿಂದ ಮಂಗಳನ ಅಂಶ ಯಥೇಚ್ಛವಾಗಿ ಒಂಥರ ತುಂಬ ಪ್ರವೋಕ್ ಆಗುತ್ತೆ, ತುಂಬ ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು, ಇದನ್ನು ಜನರಲ್ ಇನ್ಫಾರ್ಮೇಷನ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಇದೊಂದು ಪಾಸಿಟಿವ್ ಅಲ್ಲ, ಅಥವಾ ಅದು ಪರಿಹಾರ ಅಲ್ಲ, ಅಥವಾ ಇದೊಂದು ಪ್ರಾಬ್ಲಮ್ ಕೂಡ ಅಲ್ಲ. ಆದರೆ ಇದೊಂದು ಜನರಲ್ ಇನ್ಫಾರ್ಮೇಷನ್ ಪಾಯಿಂಟ್. ಏನಂದರೆ, ಯಾರ್ಯಾರಿಗೆ ಹೆಣ್ಮಕ್ಳಿಗೆ ಮಂಗಳ ಅನ್ನೋದು ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ, ಅವರು ಕೂಡ ಈ ಎಲ್ಲ ಒಂದು ಅಂಶಗಳನ್ನು ಹೊಂದಿರ್ತಾರೆ. ಅವರು ಕೂಡ ಎಲ್ಲ ಕೆಲಸಗಳನ್ನು ಧೈರ್ಯವಾಗಿ ಮುನ್ನುಗ್ಗಿ ಮಾಡ್ತಾರೆ. ಎಲ್ಲ ಥರ ಒಂದು ಸ್ಟ್ರೈಕು, ಅದು ಇದು ಎಲ್ಲ ಕಡೆನೂ ಭಾಗವಹಿಸ್ತಾರೆ. ಸಾಹಸ ಕ್ರೀಡೆಗಳು ಮಾಡ್ತಾರೆ, ಸೋಲೋ ರೈಡ್, ಅವರು ಕೂಡ ಒಬ್ಬೊಬ್ಬರ ಬೈಕ್ ತೊಗೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಆಗುತ್ತೆ. ಅದು ಒಳ್ಳೆಯದು ಕೆಟ್ಟದ್ದು ಅದು ನಿಮ್ಮ ವಿವೇಚನೆ ಬಿಟ್ಟಿದ್ದು, ಅದೇನು ತೊಂದರೆ ಕೊಡುವಂಥ ವಿಚಾರ ಅಂತೂ ಅಲ್ಲ ನನ್ನ ಪ್ರಕಾರ. ಆದರೆ ಕೆಲವೊಂದಿಷ್ಟು ಸತಿ ಅದು ಮದುವೆ ವಿಚಾರವಾಗಿ ಅಲ್ಲಿ ಒಂದು ಸ್ವಲ್ಪ ಪ್ರವೋಕ್ ಮಾಡುತ್ತೆ. ಅಲ್ಲಿ ಮದುವೆ ವಿಚಾರವಾಗಿ ನಿಮಗೆ ಸರಿಯಾದ ಡಿಸಿಷನ್ ತೊಗೊಳಕ್ಕೆ ಬರಲ್ಲ, ಅಥವಾ ಮದುವೆ ಅನ್ನೋ ವಿಚಾರನೇ ನಿಮಗೆ ಆಗಲ್ಲ ಅನ್ನೋ ಥರ ಪಾಯಿಂಟ್ಸ್ಗಳು ರೈಸ್ ಆಗುತ್ತೆ. ಟ್ರೆಡಿಷ್ನಲ್ ಇಂಡಿಯಾ, ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಭಾರತದಲ್ಲಿ ಇಷ್ಟು ದಿನ ಏನು ನಡ್ಕೊಂಬಂದಿದೆ ಅಂಥದ್ರಲ್ಲಿ ಒಂದು ಸ್ವಲ್ಪ ಮದುವೆ ಬಗ್ಗೆ ಎಲ್ಲರೂ ಒಂದು ಸ್ವಲ್ಪ ಕಾಳಜಿ ವಹಿಸ್ತಾರೆ. ಹೆಣ್ಮಕ್ಳು ಮದುವೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಡ್ರೀಮಿಂಗ್ ಇಟ್ಕೊಂಡಿರ್ತಾರೆ, ಎಲ್ಲ ಪೇರೆಂಟ್ಸ್ಗಳು ಕೂಡ. ಸೊ ಅಂಥ ವಿಚಾರದಲ್ಲಿ ಕೆಲವೊಂದಿಷ್ಟು ಟೈಮ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಆದರೆ ಒಂದು ನೆನ್ಪಿಡ್ಕೊಳ್ಳಿ, ಅವರು ಯಾವುದೇ ಒಂದು ವಿಚಾರದಲ್ಲಿ ಕಮ್ಮಿ ಇರೋಲ್ಲ, ಅವ್ರು ಎಲ್ಲದನ್ನು ಸಾಧಿಸುವಂಥ ಕೆಪಬಿಲಿಟಿ ಹೊಂದಿರ್ತಾರೆ. ಸೊ ಇದೊಂದು ಜನರಲ್ ಇನ್ಫಾರ್ಮೇಷನ್ ಪಾಯಿಂಟ್ ಅಷ್ಟೇ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.